ಶಾರದೆ ದೇವಿಯವರ ವ್ಯವಹಾರ ಪ್ರಜ್ಞೆ ಗಮನೀಯವಾದದ್ದು. ಮಾತಾಜಿ ತ್ಯಾಗಮಯಿ ಶ್ರೀ ಮಾತೆ ಶಾರದಾ ದೇವಿಯವರ ವ್ಯವಹಾರ ಪ್ರಜ್ಞೆ ಅತ್ಯಂತ ಗಮನೀಯವಾದ ಅಂಶವಾಗಿದೆ ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಹೇಳಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶಾರದಾ ದೇವಿಯವರು ಚಿಂತನ ಎಂಬ ವಿಷಯವಾಗಿ ವಿಶೇಷ ಪ್ರವಚನ ನೀಡುತ್ತಾ ಮಾತನಾಡ್ತಾ ಇದ್ರು. ಶ್ರೀ ಮಾತೆಯವರು ತಿಳಿಸಿದಂತೆ ಮನುಷ್ಯ ಹಣಕ್ಕೆ ಅಧೀನವಾಗದೆ ಹಣದ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು ಅಂತ ಹೇಳಿದರು. ಸತ್ಸಂಗದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ದಿವ್ಯತ್ರಯರಿಗೆ ಮಂಗಳಾರತಿ ಮತ್ತು ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಎಂ ಗೀತಾ ನಾಗರಾಜ್, ಪಂಕಜ, ಕವಿತಾ, ಅಂಬುಜಾ, ಗೀತಾ ವೆಂಕಟೇಶ್ ರೆಡ್ಡಿ, ಅನ್ವಿಕಾ, ಮಂಜುಳಾ, ರಶ್ಮಿ, ವಸಂತ್, ಯಶಸ್ವಿ, ಭಾವನಾ, ಚೇತನ್, ಚನ್ನಕೇಶವ, ಯತೀಶಂ ಸಿದ್ದಾಪುರ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್. ಆರೋಗ್ಯವನ್ನು ಮಾಡಿಸಿರ್ತಾರೆ. ಆ ಚಿತ್ರ ಅದ್ಭುತವಾಗಿರುತ್ತೆ. ಆ ಚಿತ್ರವನ್ನು ಆಮೇಲೆ ಶ್ರೀಮಾತೆಯವರ ಚಿತ್ರ ಅದನ್ನು ಶ್ರೀಮಾತೆಯವರು ಮಹಾಸಮಾಧಿ ಆದಮೇಲೆ ಜಯರಾಮರಾಟಿಯಲ್ಲಿ ಶ್ರೀಮಾತೆಯವರ ಮಹಾಸಮಾಧಿಯಲ್ಲಿ ಒಂದು ವರ್ಷಕ್ಕೆ ಜಯರಾಮರಾಟಿಯಲ್ಲಿ ಶ್ರೀಮಾತೆಯವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಆ ದೇವಸ್ಥಾನದಲ್ಲಿ ಆ ಚಿತ್ರವನ್ನೇ ಕೂಡಿಸಿ ಪೂಜೆ ಮಾಡಲಾಗುತ್ತೆ. ಆಮೇಲೆ ಯಾವಾಗ ಶ್ರೀಮಾತೆಯವರ ಜನ್ಮ ಶತಮಾನೋತ್ಸವ ಬರುತ್ತಲ್ಲ 1954, ಆವಾಗ ಆ ಭಾವಚಿತ್ರವನ್ನು ತೆಗೆದು ಇವಾಗ ಯಾವ ಮೂರ್ತಿ ಇದೆಯಲ್ಲ ಆ ಮೂರ್ತಿಯನ್ನು ಕೊಡಿಸ್ತಾರೆ. ಹೀಗೆ ಲಲಿತ ಮೋಹನ ಶ್ರೀಮಾತೆಯವರಿಗೆ ಬಹಳ ಸೇವೆಯನ್ನು ಮಾಡಿರ್ತಾರೆ. ಅವರಿಗೆ ಅದು ಗೊತ್ತಿಲ್ಲ. ಆಗಿ ಬುದ್ಧಿ ಉಪಯೋಗಿಸಿ ಹೇಳ್ತಾರೆ, ಅಲ್ಲ ನೀವು ನನಗೆ ದುಡ್ಡು ಕೊಡದಿದ್ರೆ ನನ್ನ ಹತ್ರ ಎಲ್ಲಿಂದ ದುಡ್ಡು ಬರಬೇಕು? ಆದ್ರಿಂದ ನೀವು 10 ರೂಪಾಯಿ ಕೊಟ್ಟಿದ್ದೀರ. ಆ 10 ರೂಪಾಯಿಯಲ್ಲಿ 2.5 ರೂಪಾಯಿದು ಸೀರೆ ಬೆಲೆ, ಇನ್ನು 2.5 ರೂಪಾಯಿಯನ್ನು ಈಗ ನಾನು ನಿಮಗೆ ತಂದು ಕೊಡ್ತಾ ಇದ್ದೇನೆ ಅಂತ ಬ್ರಹ್ಮಚಾರಿ ಹೇಳ್ತಾನೆ. ಶ್ರೀಮಾತೆಯವರು ಆ ಹಣವನ್ನು ಪೆಟ್ಟಿಗೆಯಲ್ಲಿ ಹಾಕು ಅಂತ ಹೇಳ್ತಾರಂತೆ. ಹೀಗೆ ಶ್ರೀಮಾತೆಯವರಿಗೆ ಹಣದ ಬಗ್ಗೆ ಗೌರವ ಇದ್ದು ಅದರ ಸ್ವಲ್ಪನೂ ವ್ಯಾಮೋಹ ಇಲ್ಲ. ಬಹಳ ಹಿಂದೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇರುವಾಗ ಶ್ರೀಮಾತೆಯವರಿಗೆ ಅಂತ ಅವರು 200 ರೂಪಾಯಿಯನ್ನು ಕೊಟ್ಟಿರ್ತಾರಂತೆ. ಮುಂದೆ ನಿಮಗೆ ಬೇಕಾಗುತ್ತೆ ಇಟ್ಕೋ ಅಂತ ರಾಮಕೃಷ್ಣರು ಶ್ರೀಮಾತೆಯವರಿಗೆ 200 ರೂಪಾಯಿ ಕೊಟ್ಟಿರ್ತಾರಂತೆ. ಶ್ರೀಮಾತೆಯವರನ್ನು ಎಲ್ಲಿ ಇಟ್ಕೊಳ್ಳೋದು? ಶ್ರೀಮಾತೆಯವರು ಏನ್ ಮಾಡಿದ್ರಂತೆ, ಮಸಾಲೆ ಒಗ್ಗರಣೆ ಹಾಕೋ ಪದಾರ್ಥ ಎಲ್ಲ ಇರ್ತಲ್ಲ ಅವನ್ನೆಲ್ಲ ಒಂದೊಂದು ಹಳೆ ಕಾಲದಲ್ಲಿ ಮಡಿಕೆ ತರ ಡಬ್ಬ ಇರ್ತಿತ್ತು. ಮಡಿಕೆ ತರ ಡಬ್ಬ ಇರ್ತಲ್ಲ, ಆ ಮಡಿಕೆ ಒಳಗಡೆ ಸಾಂಬಾರ ದಿನಸಿಗಳು ಇರುವ ಮಡಿಕೆ ಒಳಗಡೆ ಒಂದು ಬಟ್ಟೆಯಲ್ಲಿ 200 ರೂಪಾಯಿ ಹಾಕಿ ಅದನ್ನು ಕಟ್ಟಿ ಅಲ್ಲಿ ಇಟ್ಟಿರ್ತಾರಂತೆ. ಶ್ರೀರಾಮಕೃಷ್ಣರಿಗೆ ವಿಷಯ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣರು ಕೇಳ್ತಾರೆ, ನೋಡಿದ್ರೆ ರಾಮಕೃಷ್ಣರಿಗೆ ಹಣದ ಮೇಲೆ ಏನೂ ಇಲ್ಲ, ಹಣವನ್ನು ಪೂರ್ಣವಾಗಿ ತ್ಯಾಗ ಮಾಡಿದವರು. ಆದರೂ ಅವರು ಶ್ರೀಮಾತೆಯವರಿಗೆ ಹೇಳ್ತಾರೆ, ನೋಡು ಹಣವನ್ನು ಯಾರಾದರೂ ಆ ರೀತಿ ಇರ್ತಾರ ಜೋಪಾನ, ಹಾಗಿರ್ಬಾರ್ದು, ಸ್ವಲ್ಪ ಜೋಪಾನವಾಗಿ ಹಣವನ್ನು ಇಟ್ಕೋ ಅಂತ ರಾಮಕೃಷ್ಣರು ಶ್ರೀಮಾತೆಯವರು ಹೇಳ್ತಾರಂತೆ. ಶ್ರೀಮಾತೆಯವರ ಅವಳು ಪ್ರತಿದಿನ ಶ್ರೀಮಾತೆಯವರ ಮನೆಗೆ ಜಯರಾಮರಾಟಿಯಲ್ಲಿ ಬಂದು ಹೋಗ್ತಾ ಇದ್ದಂತೆ. ಅವಳು ತಟ್ಟಾಗೆಲ್ಲ ಕೊಟ್ಟಾದ್ಮೇಲೆ ಶ್ರೀಮಾತೆಯವರು ಒಂದಿಷ್ಟು ಶ್ರೀ ನಾಣ್ಯವನ್ನು ತೆಗೆದು ಅವಳ ಕೈ ಕೊಟ್ಟಿದ್ರಂತೆ. ಅವಳು ತನ್ನ ಖರ್ಚೆಷ್ಟು ಆಗಿರುತ್ತೋ ಖರ್ಚಾಗಿದ್ದು ಅಷ್ಟನ್ನು ತೆಗೆದುಕೊಂಡು ಉಳಿದದ್ದನ್ನು ವಾಪಸ್ ಪೆಟ್ಟಿಗೆಗೆ ಹಾಕ್ತಿದ್ರಂತೆ. ಶ್ರೀಮಾತೆಯವರು ಯಾವತ್ತೂ ಅವಳ ಹತ್ರ ಎಷ್ಟು ಹಣ ಆಯಿತು ಅಂತ ಕೇಳಲಿಕ್ಕೆ ಹೋಗ್ತಿರಲಿಲ್ಲ. ಕೆಲವೊಮ್ಮೆ ಅವಳು ಲೆಕ್ಕ
ಸರಿಯಾಗಿ ಬರುತ್ತೆ. ಲೆಕ್ಕ ತಪ್ಪಿ ಸ್ವಲ್ಪ ಹೆಚ್ಚು ಹಣವನ್ನು ಮನೆಗೆ ತಗೊಂಡು ಹೋಗುತ್ತಾರಂತೆ. ಅದೇ ಅವರು ಮರ್ಯಾದೆ ಆಮೇಲೆ ನೆನಪಿಸಿಕೊಂಡು ಶ್ರೀಮತಿಯವರ ಹತ್ರ ನಾನು ಹೆಚ್ಚು ಹಣ ತಗೊಂಡಿದ್ದೇನೆ ಮರಳಿ ಕೊಡಬೇಕು ಅಂತ ಮತ್ತೆ ಬಂದು ಅದನ್ನು ಕೊಟ್ಟು ಹೋಗ್ತಾ ಇತ್ತು. ಅಂದ್ರೇನು ಶ್ರೀಮತಿಯವರಿಗೆ ಯಾರೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಮತಿಯವರು ಅಷ್ಟು ಬಿಗಿಯಾಗಿದ್ರು. ಅವರಿಗೆ ಹಣದ ಬಗ್ಗೆ ಮೋಹ ಇರಲಿಲ್ಲ ಅನ್ನೋದು ಎಷ್ಟು ನಿಜವೋ ಯಾರೂ ಅವರಿಗೆ ಮೋಸವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಶ್ರೀಮತಿಯವರು ಹಣದ ಕುರಿತು ದೃಷ್ಟಿಕೋನವನ್ನು ಹೊಂದಿದ್ರು. ಏನು ಅಂದ್ರೆ ಆರಂಭದ ವರ್ಷಗಳಲ್ಲಿ ಶ್ರೀಮತಿಯವರು ಕೂಡ ರಾತ್ರಿ ಹುಟ್ಟುವುದಕ್ಕೆ ಮುಂಚೆ ಅವರು ಹಣವನ್ನು ಮುಟ್ತಾ ಇರಲಿಲ್ಲ. ಯಾರಾದರೂ ಕಾಣಿಕೆ ಕೊಟ್ಟರೆ ಅದನ್ನು ಗೋಲಾಪ್ಪ ಯೋಗಿ ಮಾತುಕೊಳ್ತಾ ಇದ್ರು. ಮತ್ತೆ ಮನಿ ಆರ್ಡರ್ ಎಲ್ಲ ಬರ್ತಿತ್ತು ಕೆಲವೊಮ್ಮೆ ಶ್ರೀಮತಿಯವರಿಗೆ. ಅವಾಗ ಎಷ್ಟು ಮನಿ ಆರ್ಡರ್ ಬರ್ತಿತ್ತಂದ್ರೆ ₹1 ಮನಿ ಆರ್ಡರ್ ಬರ್ತಿತ್ತಂತೆ ಶ್ರೀಮತಿಯವರಿಗೆ. ಯಾರ್ಯಾರು ಭಕ್ತರು ಕಳಿಸಿರ್ತಾರೆ. ₹1 ಅಂದ್ರೆ ಆವಾಗ ಬಹಳ ಹೆಚ್ಚು. 14 ಆಣೆ ಬಹಳ ದೊಡ್ಡದು. ಅದರಿಂದ ₹1 ಮನಿ ಆರ್ಡರ್ ಶ್ರೀಮತಿಯವರು ಬಂದಾಗಲೆಲ್ಲ ಶ್ರೀಮತಿಯವರು ಆ ಮನಿ ಆರ್ಡರ್ ಲೆಟರ್ ಇರ್ತಲ್ಲ ಅದ್ರ ಮೇಲೆ ಎತ್ಕೊಂಡು ಹಾಕ್ತಿದ್ರಂತೆ. ಅದೇ ದುಡ್ಡನ್ನು ಮಾತ್ರ ಅವರು ತಮ್ಮ ಮೇಲೆ ಎತ್ಕೊಳ್ತಾ ಇದ್ರು. ಯಾವ ದೃಷ್ಟಿಕೋನವನ್ನು ಇಟ್ಕೊಂಡಿದ್ರು. ಶ್ರೀರಾಮಕೃಷ್ಣರು ಹಣವನ್ನು ಮುಕ್ತಾನೇ ಇರಲಿಲ್ಲ. ಅಷ್ಟೆಲ್ಲ ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಹಣ ತಾಕಿದ್ರು ಕೂಡ ಅವರಿಗೆ ಕೇಳು ಕಟುಕಿದ ಹಾಗೆ ಹಿಂಸೆ ಅದು ಹೋಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಶ್ರೀರಾಮಕೃಷ್ಣರು ಕಾಂಚನವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಶ್ರೀಮತಿಯವರು ವ್ಯವಹಾರದ ನಡುವೆ ಇದ್ದವರು, ಜಗತ್ತಿನ ಜನರ ನಡುವೆ ಇದ್ದವರು, ಕುಟುಂಬದ ನಡುವೆ ಇದ್ದವರು. ಶ್ರೀಮತಿಯವರು ಹಣವನ್ನು ಲಕ್ಷ್ಮಿ ಅಂತ ತಲೆ ಹೊತ್ಕೊಳ್ತಾ ಇದ್ರು, ಕೈ ಮುಗಿತಾ ಇದ್ರು. ಆದರೆ ಶ್ರೀಮತಿಯವರಿಗೆ ಹಣದ ಬಗ್ಗೆ ಬಹಳ ಆಸೆ ಅಂತ ಅರ್ಥ ಅಲ್ಲ. ಶ್ರೀಮತಿಯವರು ಹಣಕ್ಕೆ ಕೈ ಮುಗಿತಿದ್ರು, ಲಕ್ಷ್ಮಿ ಅಂತ ಅದನ್ನು ನೋಡ್ತಿದ್ರು. ಹಾಗಂತ ಅವರಿಗೆ ಹಣದ ಬಗ್ಗೆ ಆಸೆ ಇರಲಿಲ್ಲ, ಹಣದ ಬಗ್ಗೆ ಅಟ್ಯಾಚ್ಮೆಂಟ್ ಇರಲಿಲ್ಲ. ಅವರಿಗೆ ಹಾಗೆ ನೋಡಿದ್ರೆ ಹಣದ ಕಡೆ ಗಮನವೇ ಇರ್ತಿರ್ಲಿಲ್ಲ. ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರು ಮಾಡ್ತಾ ಇದ್ರು. ಒಂದು ಸಲ ಏನಾಗುತ್ತೆ, ಜಯರಾಮಪಟ್ಟಿಯಲ್ಲಿ ಒಂದು ಬಡ ಹೆಣ್ಮಗಳು ಇರ್ತಾಳೆ. ಶ್ರೀಮತಿಯವರು ಅವಳಿಗೆ ಒಂದು ಸೀರೆಯನ್ನು ಕೊಡಿಸ್ಬೇಕು ಅಂತ ಒಬ್ಬ ಬ್ರಹ್ಮಚಾರಿ ಹತ್ರ ₹10 ಕೊಟ್ಟು ಕಳಿಸ್ತಾರೆ. ಅವಳು ಹೋಗಿ ಸೀರೆ ತಗೊಂಡು ಉಳಿದಿರುವ ₹7.5 ಶ್ರೀಮತಿಯವರಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ಶ್ರೀಮತಿಯವರು ಹೇಳ್ತಾರೆ, ನಾನು ₹5 ಕೊಟ್ಟಿದ್ದು, ನೀವು ಯಾಕೆ ನನಗೆ ₹7.5 ಕೊಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಶ್ರೀಮತಿಯವರಿಗೆ ನಾವು ₹10 ಕೊಟ್ಟಿದ್ದಿಲ್ಲ ಅನ್ನೋದು ನೆನಪಿಲ್ಲ. ಅಂದ್ರೆ ಅಷ್ಟು ಅವರಿಗೆ ಹಣದ ಬಗ್ಗೆ ವ್ಯಾಮೋಹ ಇಲ್ಲ. ನಮ್ಗಂದ್ರೆ ₹10 ನಾವು ಕೊಟ್ಟಿದ್ದೀವಿ ಅಂತ ಏನ್ ಮಾಡಿದ್ರು ಮರೆಯಲ್ಲ, ಚೆನ್ನಾಗಿ ನೆನಪಿರುತ್ತೆ. ಆದ್ರೆ ಶ್ರೀಮತಿಯವರು ಹೇಳ್ತಾರೆ, ನಾನು ನಿಮಗೆ ಕೊಟ್ಟಿರೋದು